ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಒಂದು ಕಾಪಿರೈಟ್ ಆಕ್ಟ್ ಕೇಸ್ ದಾಖಲಾಗಿದೆ. ಈಗ ನಮ್ಮ ಜೊತೆ ಮ್ಯಾನೇಜರ್ ಕೂಡ ಇದ್ದಾರೆ, ಕೇಸ್ ಕೊಟ್ಟಂತ ಮ್ಯಾನೇಜರ್. ಅವ್ರನ್ನ ಕೇಳಬಹುದು, ಸರ್ ಏನಿದು ಕೇಸು ಮತ್ತೆ ಏನ್ ವಿಚಾರಕ್ಕೆ ಕೇಸ್ ಮಾಡಿದಿರ ಅಂತ? ಸರ್, ಇದು ಕೇಸ್ ರಿಗಾರ್ಡಿಂಗ್ ಕಾಪಿರೈಟ್ ಇಶ್ಯೂ. ಪರಂಬಾ ಸ್ಟುಡಿಯೋಸ್ ಕಡೆಯಿಂದ ಪ್ರೊಡ್ಯೂಸ್ ಆಗಿರುವಂಥ ಬ್ಯಾಚುಲರ್ ಪಾರ್ಟಿ ಅನ್ನೋ ಸಿನಿಮಾ ಬಂದಿದೆಯಲ್ಲ, ಆ ಸಿನಿಮಾದಲ್ಲಿ MRT ಮ್ಯೂಸಿಕ್ದಾದಂಥ 2 ಸಾಂಗ್ನ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸಾಂಗ್ ಬಂದು ಒಮ್ಮೆ ನಿನ್ನನ್ನು ತುಂಬ ಗಾಳಿ ಮಾತು ಸಿನಿಮಾದು, ಇನ್ನೊಂದು ಸಾಂಗ್ ಬಂದು ನ್ಯಾಯ ಎಲ್ಲಿದೆ ಸಿನಿಮಾದಿಂದ ನ್ಯಾಯ ಎಲ್ಲಿದೆ ಅನ್ನೋ ಸಾಂಗ್. ಈ 2 ಸಾಂಗ್ನ ಯೂಸ್ ಮಾಡಿರೋ ಇದ್ರ ಕೆಳಗಡೆ ನಾವು ಕಾಪಿರೈಟ್ ಆಕ್ಟ್ ಕೇಸ್ ಮಾಡಿದ್ವಿ. ಸರ್, ಮತ್ತೆ 2024 ಜನವರಿಯಲ್ಲಿ ಒಂದು ಮಾತುಕತೆ ಕೂಡ ಆಗಿತ್ತು ಈ ಒಂದು ಸಾಂಗ್ ಪಡ್ಕೊಳ್ಳೋ ಬಗ್ಗೆ. ಯಾಕೆ ಅವತ್ತೇ ಇದ್ರ ಬಗ್ಗೆ ಏನು ಮಾತುಕತೆ ಆಗಿತ್ತು, ಯಾಕೆ ಸಾಲ್ವ್ ಆಗಲಿಲ್ವಾ ಇದು? ಸರ್, ಅಂದರೆ ಅವರು ಮಾತಾಡಿರೋ ಇದ್ರ ಪ್ರಕಾರ ನಮಗೆ ಅವರು ಪ್ರೊಸೀಡಿಂಗ್ಸ್ ಕಳಿಸ್ಕೊಟ್ಟಿದ್ರು. ಅಂದರೆ ಲೈಕ್ ಪ್ರೊಸೀಡಿಂಗ್ಸ್ ಅಂದರೆ ನಮಗೆ ಸೆನ್ಸರ್ ಕಾಪಿಲಿ ಕ್ಲಿಪ್ಪಿಂಗ್ಸ್ ಆಗಲಿ ಅದೆಲ್ಲ ಕಳಿಸ್ಕೊಟ್ಟಿದ್ರು. ನಾವು ಓಕೆ ಸರ್, ಇದಕ್ಕೆ ಇಷ್ಟು ರಾಯಲ್ಟಿ ಆಗುತ್ತೆ, ಇದನ್ನು ಮುಂದೆ ಈ ರಾಯಲ್ಟಿ ಪೇ ಮಾಡಿದ್ರೆ ನಾವು ನಮ್ಮ ಕಡೆಯಿಂದ NOC ಪ್ರೊವೈಡ್ ಮಾಡ್ತೀವಿ ನಾವು ಅಂತ ಇನ್ಫಾರ್ಮ್ ಸಹ ಮಾಡಿದ್ವಿ ಅವ್ರಿಗೆ. ಅದಾದಮೇಲೆ ಓಕೆ ಸರ್, ನಮಗೆ ಯಾವುದೇ ರೀತಿ ಸಿನಿಮಾ ರಿಲೀಸ್ಗೆ ತಡೆ ಹಾಕಬೇಡಿ, ಅದೇನಿದೆ ಲೀಗಲ್ ಪ್ರೊಸೀಡಿಂಗ್ಸ್ ನಾನು ಮುಗಿಸ್ಕೊಂಡು ಕೊಡ್ತೀನಿ ಅಂತ ಅವರು ಇನ್ಫಾರ್ಮ್ ಮಾಡಿದರು. ಓಕೆ ಅಂತ ಅಂದಿದ್ವಿ. ಅದಾದಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ನಮಗೆ. ನಾವು ಮೋಸ್ಟ್ಲಿ ಸಾಂಗ್ ಮೂವಿಲಿ ಯೂಸ್ ಮಾಡಿಲ್ಲ ಅಂದ್ಕೊಂಡು ನಾವು ಸುಮ್ಮನಾಗಿದ್ವಿ. ಅದಾದಮೇಲೆ OTTಗೆ ಬಂದ ನಂತರ ಆ ಸಿನಿಮಾನ ನಮ್ಮ ಟೀಮ್ ನೋಡ್ಬಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಸರ್ ಈ ಥರ ಸಾಂಗ್ ಯೂಸ್ ಮಾಡಿದ್ದಾರೆ, ಅದನ್ನು ನೋಡಿ ಅಂತ. ನಾವು ಅದನ್ನು ನೋಡ್ಬಿಟ್ಟು ಡೈರೆಕ್ಟ್ ನಾವು ಲೀಗಲ್ ಡಿಪಾರ್ಟ್ಮೆಂಟ್ಗೆ ನಾವು ಪ್ರೊಸೀಡ್ ಮಾಡಿದ್ವಿ. ಈಗ ಯಾವ ರೀತಿ ವೈಲೇಷನ್ ಆಗಿದೆ ಅಂತ ನೀವು ಆರೋಪ ಮಾಡ್ತಿದ್ದೀರಾ ಸರ್? ಸರ್, ಅಂದರೆ ಇಟ್ಸ್ ಕಮ್ಸ್ ಅಂಡರ್ ಅಂದರೆ ಅದು ಕಳ್ತನದ ಇದ್ರ ಮೇಲೆ ಬರುತ್ತೆ. ಬಿಕಾಸ್ ಅವ್ರು ನಮ್ಮನ್ನ ಕೇಳಿ ಅವ್ರು ನಮಗೆ ಅದನ್ನು ಮುಂದೆ ಪ್ರೊಸೀಡಿಂಗ್ಸ್ ಮಾಡಿಲ್ಲ. ಅವ್ರು ನಮಗೆ ಯಾವುದೇ ರೀತಿ ರಿಪ್ಲೈ ಕೊಟ್ಟಿಲ್ಲ, ವಾಟ್ಸಪ್ ಮೆಸೇಜಸ್ಗೆ ರಿಪ್ಲೈ ಮಾಡಿಲ್ಲ. ಆದರೂ ಯೂಸ್ ಮಾಡಿದ್ದಾರೆ ಸಾಂಗ್ನ. ಅಂದರೆ ನಮ್ಮ ಹತ್ರ ವಿತೌಟ್ ರೈಟ್ಸ್ ನಮ್ಮ ಹತ್ರ ತೊಗೊಂಡು ಯೂಸ್ ಮಾಡಿದ್ದಾರೆ ಸಾಂಗ್ನ. ಅದು ಆ್ಯಕ್ಟ್ ನಿಮಗೆ ವಿಚಾರ ಗೊತ್ತಾದ ನಂತರ ಅವ್ರನ್ನ ಸಂಪರ್ಕ ಮಾಡಿದ್ರ, ಏನೋ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಬಳಕೆ ಮಾಡಿದ್ರಾ ಏನು ಅಂತ ಕೇಳಕ್ಕೆ ಟ್ರೈ ಮಾಡಿ? ಸರ್, ನಮಗೆ ಅವ್ರು ಯೂಸ್ ಮಾಡ್ತಾ ಇರೋದು ಅವ್ರ ಕಡೆಯಿಂದನೇ ಗೊತ್ತಾಗಿದ್ದು. ಫಸ್ಟ್ ಅವರು ಮುಂಚೆ ಅವರೇ ಬಂದು ನಮ್ಗೆ ಹೇಳಿದ್ದು, ಈ ಥರ ಸಾಂಗ್ ನಾವು ಯೂಸ್ ಮಾಡ್ತಾ ಇದ್ದೀವಿ 2 ನಮಗೆ ರೈಟ್ಸ್ ಕೊಡಿ ಅಂತ ಅವರೇ ಕೇಳಿ ಅದಾದಮೇಲೆ ಅವರೇ ಇದು ಮಾಡಿಲ್ಲ. ಅದರಿಂದ ನಮಗೆ ಇದಾಗಿದೆ. ಅವರು ಸಾಂಗ್ ಬಳಕೆ ಮಾಡಿರೋದು ಅಥವಾ ಟ್ಯೂನ್ ಬಳಕೆ ಮಾಡಿರೋದು? ಸರ್, ಒಂದು ಸಾಂಗ್ ಬಳಕೆ ಮಾಡಿದ್ದಾರೆ, ಇನ್ನೊಂದು ಕವರ್ ಸಾಂಗ್ ತರ ಮಾಡಿದ್ದಾರೆ. ಒಂದು ಕವರ್ ಸಾಂಗ್, ಒಂದು ಸ್ಕೂಲ್ ಹುಡುಗಿ ಆಡೋ ತರ ಒಂದು ಮಾಡಿದ್ದಾರೆ. ಈ 2 ಯೂಸ್ ಮಾಡಿದ್ದಾರೆ ಸರ್. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸರು ಏನು ರೆಸ್ಪಾನ್ಸ್ ಮಾಡಿದ್ರು ನಿಮಗೆ? ಸರ್, ಅದು ಲೀಗಲ್ ಡಿಪಾರ್ಟ್ಮೆಂಟ್ ನೋಡ್ಕೋತಾ ಇದೆ. ಲೀಗಲ್ ಡಿಪಾರ್ಟ್ಮೆಂಟ್ ನೋಡ್ಕೊಂಡು ಅವ್ರ ಕಡೆ ಏನು ಪ್ರೊಸೀಡಿಂಗ್ಸ್ ಇದೆ ಅವ್ರು ಅದನ್ನು ಕಂಪ್ಲೀಟ್ ಮಾಡ್ಕೋತಾ ಇದ್ದಾರೆ. ಮತ್ತೆ ಈಗ ರಕ್ಷಿತ್ ಏನಾದ್ರು ಕಾಂಟ್ಯಾಕ್ಟ್ ಮಾಡುವಂಥದ್ದು ಕೇಸ್ ಆದ ನಂತರ ಏನಾದರೂ ನಿಮಗೆ? ಸರ್, ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಅವರು ಸಾಂಗ್ ಬಳಕೆ ಮಾಡಿರೋದು ಅಥವಾ ಟ್ಯೂನ್ ಬಳಕೆ ಮಾಡಿರೋದು? ಸರ್, ಒಂದು ಸಾಂಗ್ ಬಳಕೆ ಮಾಡಿದ್ದಾರೆ, ಇನ್ನೊಂದು ಕವರ್ ಸಾಂಗ್ ತರ ಮಾಡಿದ್ದಾರೆ. ಒಂದು ಕವರ್ ಸಾಂಗ್, ಒಂದು ಸ್ಕೂಲ್ ಹುಡುಗಿ ಆಡೋ ತರ ಒಂದು ಮಾಡಿದ್ದಾರೆ. ಈ 2 ಯೂಸ್ ಮಾಡಿದ್ದಾರೆ ಸರ್. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸರು ಏನು ರೆಸ್ಪಾನ್ಸ್ ಮಾಡಿದ್ರು ನಿಮಗೆ? ಸರ್, ಅದು ಲೀಗಲ್ ಡಿಪಾರ್ಟ್ಮೆಂಟ್ ನೋಡ್ಕೋತಾ ಇದೆ. ಲೀಗಲ್ ಡಿಪಾರ್ಟ್ಮೆಂಟ್ ನೋಡ್ಕೊಂಡು ಅವ್ರ ಕಡೆ ಏನು ಪ್ರೊಸೀಡಿಂಗ್ಸ್ ಇದೆ ಅವ್ರು ಅದನ್ನು ಕಂಪ್ಲೀಟ್ ಮಾಡ್ಕೋತಾ ಇದ್ದಾರೆ. ಮತ್ತೆ ಈಗ ರಕ್ಷಿತ್ ಏನಾದ್ರು ಕಾಂಟ್ಯಾಕ್ಟ್ ಮಾಡುವಂಥದ್ದು ಕೇಸ್ ಆದ ನಂತರ ಏನಾದರೂ ನಿಮಗೆ? ಸರ್, ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಇದು ಸಂಸ್ಥೆಯ ಮ್ಯಾನೇಜರ್ ಹೇಳ್ತಿರೋದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಟೀಮಿಂದ ಒಂದು ಕೇಸ್ ಕೂಡ ಆಗಿದೆ. ಏನು 2 ಸಾಂಗ್ ಮತ್ತೆ ಬಳಕೆ ಮಾಡಿದ್ರು ಅನ್ನೋದು ಆರೋಪದ ಮೇಲೆ ಈಗ ಕೇಸನ್ನು ರಿಜಿಸ್ಟರ್ ಮಾಡಿದ್ದು. ಪೊಲೀಸರು ಕೂಡ ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.